ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಇದೊಂದು ಯುದ್ಧದ ಸಂದರ್ಭ ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೆಟ್ರೋಲ್ ಡೀಸೆಲ್ ಹಾಗೆ ಸಿಲಿಂಡರ್ ದುಬಾರಿ ಆಗುತ್ತಾ? ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಮುಟ್ಟುತ್ತಾ ಗಲ್ಫ್ ವಾರ್ನ ಬಿಸಿ. ಭಾರತದಲ್ಲಿ ಎಲ್ಎನ್ಜಿ ಮತ್ತು ಅಡುಗೆ ಅನಿಲಗಳು ದುಬಾರಿಯಾಗಬಹುದು. ಎಲ್ಎನ್ಜಿ ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಈಗ ಕತಾರ್ನಿಂದ ಬರಬೇಕಾಗಿದ್ದ ಎಲ್ಎನ್ಜಿಯಲ್ಲಿ 30% ಕಟ್ಟಾಗಿದೆ. ಕತಾರ್ ಎಲ್ಎನ್ಜಿ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಹಾನಿಯಾಗಿದೆ. ಎಲ್ಎನ್ಜಿ ಮೇಲೂ ಕೂಡ ಎಲ್ಪಿಜಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಎಲ್ಪಿಜಿ ಮೇಲೂ ಪರಿಣಾಮ ಬೀರುತ್ತೆ. ಎಲ್ಎನ್ಜಿ ಆಮದು ಕಡಿತದ ಪರಿಣಾಮ. ಭಾರತದಲ್ಲಿರುವ ಪೆಟ್ರೋಲ್ ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅನ್ನುವ ಪ್ರಶ್ನೆ ಈಗ ಇದೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಯಾವುದೇ ಚಿಂತೆ ಬೇಡ. ಭಾರತದಲ್ಲಿ 74 ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ನಮ್ಮ ಕರ್ನಾಟಕ, ಮಂಗಳೂರು, ಉಡುಪಿ, ವಿಶಾಖಪಟ್ಟಣಂನಲ್ಲಿ ದೊಡ್ಡ ದೊಡ್ಡ ಭೂಗತ ತೈಲಗಾರಗಳಿದ್ದಾವೆ. ಅಲ್ಲಿ ನಾವು ಸ್ಟೋರ್ ಮಾಡಿದೀವಿ. ಏನೇ ಯುದ್ಧ 2 ತಿಂಗಳು ನಡೆದರೂ ಕೂಡ ನಾವು ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಷ್ಟು ನಾವು ಶೇಖರಿಸಿ ಇಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಡಿಶಾದಲ್ಲೂ ಕೂಡ ತಯಾರಾಗ್ತಾ ಇದೆ ಒಂದು ತೈಲ ಸಂಗ್ರಹಗಾರ. ಒಡಿಶಾ ಘಟಕ ಸಿದ್ಧವಾದ್ರೆ 90 ದಿನಕ್ಕೆ ಆಗುವಷ್ಟು ತೈಲ ಸ್ಟಾಕ್ ಮಾಡಬಹುದು. ನಾವು ಭಯ ಪಡೋದೇನು ಬೇಡ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿಯೂ ಕೂಡ ಕಂಪನಗಳು ಆಗುತ್ತೆ. ಮುಂದಿನ ಸುದ್ದಿಯನ್ನ ನೋಡೋಣ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಇದೊಂದು ಯುದ್ಧದ ಸಂದರ್ಭ ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೆಟ್ರೋಲ್, ಡೀಸೆಲ್ ಹಾಗೆ ಸಿಲಿಂಡರ್ ದುಬಾರಿ ಆಗುತ್ತಾ? ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಮುಟ್ಟುತ್ತಾ ಗಲ್ಫ್ ವಾರ್ನ ಬಿಸಿ. ಭಾರತದಲ್ಲಿ ಎಲ್ಎನ್ಜಿ ಮತ್ತು ಅಡುಗೆ ಅನಿಲಗಳು ದುಬಾರಿಯಾಗಬಹುದು. ಎಲ್ಎನ್ಜಿ ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಈಗ ಕತಾರ್ನಿಂದ ಬರಬೇಕಾಗಿದ್ದ ಎಲ್ಎನ್ಜಿಯಲ್ಲಿ 30% ಕಟ್ಟಾಗಿದೆ. ಕತಾರ್ ಎಲ್ಎನ್ಜಿ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಹಾನಿಯಾಗಿದೆ. ಎಲ್ಎನ್ಜಿ ಮೇಲೂ ಕೂಡ ಎಲ್ಪಿಜಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಎಲ್ಪಿಜಿ ಮೇಲೂ ಪರಿಣಾಮ ಬೀರುತ್ತೆ. ಎಲ್ಎನ್ಜಿ ಆಮದು ಕಡಿತದ ಪರಿಣಾಮ. ಭಾರತದಲ್ಲಿರುವ ಪೆಟ್ರೋಲ್ ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅನ್ನುವ ಪ್ರಶ್ನೆ ಈಗ ಇದೆ. ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಯಾವುದೇ ಚಿಂತೆ ಬೇಡ. ಭಾರತದಲ್ಲಿ 74 ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ನಮ್ಮ ಕರ್ನಾಟಕ, ಮಂಗಳೂರು, ಉಡುಪಿ, ವಿಶಾಖಪಟ್ಟಣಂನಲ್ಲಿ ದೊಡ್ಡ ದೊಡ್ಡ ಭೂಗತ ತೈಲಗಾರಗಳಿದ್ದಾವೆ. ಅಲ್ಲಿ ನಾವು ಸ್ಟೋರ್ ಮಾಡಿದೀವಿ. ಏನೇ ಯುದ್ಧ 2 ತಿಂಗಳು ನಡೆದರೂ ಕೂಡ ನಾವು ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಷ್ಟು ನಾವು ಶೇಖರಿಸಿ ಇಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಡಿಶಾದಲ್ಲೂ ಕೂಡ ತಯಾರಾಗ್ತಾ ಇದೆ ಒಂದು ತೈಲ ಸಂಗ್ರಹಗಾರ. ಒಡಿಶಾ ಘಟಕ ಸಿದ್ಧವಾದ್ರೆ 90 ದಿನಕ್ಕೆ ಆಗುವಷ್ಟು ತೈಲ ಸ್ಟಾಕ್ ಮಾಡಬಹುದು. ನಾವು ಭಯ ಪಡೋದೇನು ಬೇಡ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿಯೂ ಕೂಡ ಕಂಪನಗಳು ಆಗುತ್ತೆ. ಮುಂದಿನ ಸುದ್ದಿಯನ್ನ ನೋಡೋಣ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಇದೊಂದು ಯುದ್ಧದ ಸಂದರ್ಭ ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೆಟ್ರೋಲ್, ಡೀಸೆಲ್ ಹಾಗೆ ಸಿಲಿಂಡರ್ ದುಬಾರಿ ಆಗುತ್ತಾ? ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಮುಟ್ಟುತ್ತಾ ಗಲ್ಫ್ ವಾರ್ನ ಬಿಸಿ. ಭಾರತದಲ್ಲಿ ಎಲ್ಎನ್ಜಿ ಮತ್ತು ಅಡುಗೆ ಅನಿಲಗಳು ದುಬಾರಿಯಾಗಬಹುದು. ಎಲ್ಎನ್ಜಿ ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಈಗ ಕತಾರ್ನಿಂದ ಬರಬೇಕಾಗಿದ್ದ ಎಲ್ಎನ್ಜಿಯಲ್ಲಿ 30% ಕಟ್ಟಾಗಿದೆ. ಕತಾರ್ ಎಲ್ಎನ್ಜಿ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಹಾನಿಯಾಗಿದೆ. ಎಲ್ಎನ್ಜಿ ಮೇಲೂ ಕೂಡ ಎಲ್ಪಿಜಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಎಲ್ಪಿಜಿ ಮೇಲೂ ಪರಿಣಾಮ ಬೀರುತ್ತೆ. ಎಲ್ಎನ್ಜಿ ಆಮದು ಕಡಿತದ ಪರಿಣಾಮ. ಭಾರತದಲ್ಲಿರುವ ಪೆಟ್ರೋಲ್ ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅನ್ನುವ ಪ್ರಶ್ನೆ ಈಗ ಇದೆ. ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಯಾವುದೇ ಚಿಂತೆ ಬೇಡ. ಭಾರತದಲ್ಲಿ 74 ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ನಮ್ಮ ಕರ್ನಾಟಕ, ಮಂಗಳೂರು, ಉಡುಪಿ, ವಿಶಾಖಪಟ್ಟಣಂನಲ್ಲಿ ದೊಡ್ಡ ದೊಡ್ಡ ಭೂಗತ ತೈಲಗಾರಗಳಿದ್ದಾವೆ. ಅಲ್ಲಿ ನಾವು ಸ್ಟೋರ್ ಮಾಡಿದೀವಿ. ಏನೇ ಯುದ್ಧ 2 ತಿಂಗಳು ನಡೆದರೂ ಕೂಡ ನಾವು ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ,
ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಷ್ಟು ನಾವು ಶೇಖರಿಸಿ ಇಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಡಿಶಾದಲ್ಲೂ ಕೂಡ ತಯಾರಾಗ್ತಾ ಇದೆ ಒಂದು ತೈಲ ಸಂಗ್ರಹಗಾರ. ಒಡಿಶಾ ಘಟಕ ಸಿದ್ಧವಾದ್ರೆ 90 ದಿನಕ್ಕೆ ಆಗುವಷ್ಟು ತೈಲ ಸ್ಟಾಕ್ ಮಾಡಬಹುದು. ನಾವು ಭಯ ಪಡೋದೇನು ಬೇಡ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿಯೂ ಕೂಡ ಕಂಪನಗಳು ಆಗುತ್ತೆ. ಮುಂದಿನ ಸುದ್ದಿಯನ್ನ ನೋಡೋಣ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಇದೊಂದು ಯುದ್ಧದ ಸಂದರ್ಭ ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೆಟ್ರೋಲ್, ಡೀಸೆಲ್ ಹಾಗೆ ಸಿಲಿಂಡರ್ ದುಬಾರಿ ಆಗುತ್ತಾ? ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಮುಟ್ಟುತ್ತಾ ಗಲ್ಫ್ ವಾರ್ನ ಬಿಸಿ. ಭಾರತದಲ್ಲಿ LNG ಮತ್ತು ಅಡುಗೆ ಅನಿಲಗಳು ದುಬಾರಿಯಾಗಬಹುದು. LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಈಗ ಕತಾರ್ನಿಂದ ಬರಬೇಕಾಗಿದ್ದ LNG ಅಲ್ಲಿ 30% ಕಟ್ಟಾಗಿದೆ. ಕತಾರ್ LNG ಘಟಕದ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಹಾನಿಯಾಗಿದೆ. LNG ಮೇಲೂ ಕೂಡ LPG ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, LPG ಮೇಲೂ ಪರಿಣಾಮ ಬೀರುತ್ತೆ. LNG ಆಮದು ಕಡಿತದ ಪರಿಣಾಮ. ಭಾರತದಲ್ಲಿರುವ ಪೆಟ್ರೋಲ್ ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅನ್ನುವ ಪ್ರಶ್ನೆ ಈಗ ಇದೆ. ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಯಾವುದೇ ಚಿಂತೆ ಬೇಡ. ಭಾರತದಲ್ಲಿ 74 ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ನಮ್ಮ ಕರ್ನಾಟಕ, ಮಂಗಳೂರು, ಉಡುಪಿ, ವಿಶಾಖಪಟ್ಟಣಂನಲ್ಲಿ ದೊಡ್ಡ ದೊಡ್ಡ ಭೂಗತ ತೈಲಗಾರಗಳಿದ್ದಾವೆ. ಅಲ್ಲಿ ನಾವು ಸ್ಟೋರ್ ಮಾಡಿದೀವಿ. ಏನೇ ಯುದ್ಧ 2 ತಿಂಗಳು ನಡೆದರೂ ಕೂಡ ನಾವು ಪೆಟ್ರೋಲ್, ಡೀಸೆಲ್, LPG ಇವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಷ್ಟು ನಾವು ಶೇಖರಿಸಿ ಇಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಡಿಶಾದಲ್ಲೂ ಕೂಡ ತಯಾರಾಗ್ತಾ ಇದೆ ಒಂದು ತೈಲ ಸಂಗ್ರಹಗಾರ. ಒಡಿಶಾ ಘಟಕ ಸಿದ್ಧವಾದ್ರೆ 90 ದಿನಕ್ಕೆ ಆಗುವಷ್ಟು ತೈಲ ಸ್ಟಾಕ್ ಮಾಡಬಹುದು. ನಾವು ಭಯ ಪಡೋದೇನು ಬೇಡ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿಯೂ ಕೂಡ ಕಂಪನಗಳು ಆಗುತ್ತೆ. ಮುಂದಿನ ಸುದ್ದಿಯನ್ನ ನೋಡೋಣ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಇದೊಂದು ಯುದ್ಧದ ಸಂದರ್ಭ ಜಾಗತಿಕವಾಗಿ ಏನೇನು ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೆಟ್ರೋಲ್, ಡೀಸೆಲ್ ಹಾಗೆ ಸಿಲಿಂಡರ್ ದುಬಾರಿ ಆಗುತ್ತಾ? ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಮುಟ್ಟುತ್ತಾ ಗಲ್ಫ್ ವಾರ್ನ ಬಿಸಿ. ಭಾರತದಲ್ಲಿ LNG ಮತ್ತು ಅಡುಗೆ ಅನಿಲಗಳು ದುಬಾರಿಯಾಗಬಹುದು. LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಈಗ ಕತಾರ್ನಿಂದ ಬರಬೇಕಾಗಿದ್ದ LNG ಅಲ್ಲಿ 30% ಕಟ್ಟಾಗಿದೆ. ಕತಾರ್ LNG ಘಟಕದ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಹಾನಿಯಾಗಿದೆ. LNG ಮೇಲೂ ಕೂಡ LPG ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, LPG ಮೇಲೂ ಪರಿಣಾಮ ಬೀರುತ್ತೆ. LNG ಆಮದು ಕಡಿತದ ಪರಿಣಾಮ. ಭಾರತದಲ್ಲಿರುವ ಪೆಟ್ರೋಲ್ ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅನ್ನುವ ಪ್ರಶ್ನೆ ಈಗ ಇದೆ. ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಯಾವುದೇ ಚಿಂತೆ ಬೇಡ. ಭಾರತದಲ್ಲಿ 74 ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ನಮ್ಮ ಕರ್ನಾಟಕ, ಮಂಗಳೂರು, ಉಡುಪಿ, ವಿಶಾಖಪಟ್ಟಣಂನಲ್ಲಿ ದೊಡ್ಡ ದೊಡ್ಡ ಭೂಗತ ತೈಲಗಾರಗಳಿದ್ದಾವೆ. ಅಲ್ಲಿ ನಾವು ಸ್ಟೋರ್ ಮಾಡಿದೀವಿ. ಏನೇ ಯುದ್ಧ 2 ತಿಂಗಳು ನಡೆದರೂ ಕೂಡ ನಾವು ಪೆಟ್ರೋಲ್, ಡೀಸೆಲ್, LPG ಇವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಷ್ಟು ನಾವು ಶೇಖರಿಸಿ ಇಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಡಿಶಾದಲ್ಲೂ ಕೂಡ ತಯಾರಾಗ್ತಾ ಇದೆ ಒಂದು ತೈಲ ಸಂಗ್ರಹಗಾರ. ಒಡಿಶಾ ಘಟಕ ಸಿದ್ಧವಾದ್ರೆ 90 ದಿನಕ್ಕೆ ಆಗುವಷ್ಟು ತೈಲ ಸ್ಟಾಕ್ ಮಾಡಬಹುದು. ನಾವು ಭಯ ಪಡೋದೇನು ಬೇಡ. ಆದ್ರೆ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾಗತಿಕವಾಗಿಯೂ ಕೂಡ ಕಂಪನಗಳು ಆಗುತ್ತೆ. ಮುಂದಿನ ಸುದ್ದಿಯನ್ನ ನೋಡೋಣ.